ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೀಗೆಲ್ಲ ಆಯ್ತಲ್ಲ ಅಂತ ಪಾಪ ರಮೇಶನ್ ನೊಂದ್ಕೊಂಡಿರ್ಬೇಕು. ಈ ಆಸ್ಪತ್ರೆ ಮೇಲೆ ಅವನು ತುಂಬಾ ಪ್ರೀತಿ ಇದೆ. ಇಷ್ಟೊಂದೆಲ್ಲ ನೀನು ಅನುಭವಿಸ್ದಲ್ಲ, ಅದನ್ನ ನೋಡಕ್ಕಾಗದೆ ಎಲ್ಲೋ ಒಬ್ಬನೇ ಹೋಗಿ ಕೂತಿರ್ತಾನೆ. ಈಗೆಲ್ಲ ಸರಿ ಹೋಯ್ತಲ್ಲ, ನಿಮ್ಮಪ್ಪ ಬರ್ತಾನೆ ಕೊಡು, ಬಂದೇ ಬರ್ತಾನೆ. ಇವರೆಲ್ಲ ನಿಮಗೆ ಏನಾಗಬೇಕು? ಇವನು ಕರುಣ ಅಂತ, ಪ್ರೀತಿಯಿಂದ ನಾಯಿ ಅಂತ ಕರಿತೀನಿ. ಈ ರಮೇಶ್ ವಸಿಷ್ಠನ ದತ್ತು ಪುತ್ರ. ಹಾಗಂತ ನಾನು ಹೇಳ್ತಾ ಇಲ್ಲ, ಈ ಜನ ಹೇಳ್ತಾ ಇದ್ದಾರೆ. ಯಾವೊಂದು ಕೆಟ್ಟ ಚಟಕ್ಕೆ ಹುಟ್ಟಿದ ದರಿದ್ರ ಇದೆ. ಇನ್ನು ಇವಳು ನಿತ್ಯ ಅಂತ, ಈ ದರಿದ್ರದವನ ಸೋಕಾಳ್ ವೈಫ್. ಮಜಾ ಏನ್ ಗೊತ್ತಾ? ಮಜಾ ಏನ್ ಗೊತ್ತಾ ಪುರೋಹಿತ್ರೆ? ಇವಳು ಹೆಂಡ್ತಿನೇ ಅಲ್ಲ. ಕನ್ಫ್ಯೂಸ್ ಆಗ್ತಾ ಇದಲ್ಲ, ನಾನು ಕ್ಲಿಯರ್ ಮಾಡ್ತೀನಿ. ಪುರೋಹಿತ್ರೆ, ಈ ಪ್ರಕೃತಿಯಲ್ಲಿ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ನಿಜ ಅಲ್ಲ. ನಿಜ ಯಾವತ್ತು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇವಳಿದಳಲ್ಲ, ಇವಳು ಇವನ ಹತ್ರ ತಾಳಿನೇ ಕಟ್ಸ್ಕೊಂಡಿಲ್ಲ. ಆದರೆ ಲೋಕದ ಕಣ್ಣಲ್ಲಿ ತಾಳಿ ಕಟ್ಸ್ಕೊಂಡ್ರೆ ಹೆಂಡತಿ ಥರ ಮೆರಿತಾ ಇದ್ದಾಳೆ. ಇನ್ನು ಇವಳು ಡಾಕ್ಟರ್ ನಿಧಿ ಅಂತ, ಈ ತೊಟ್ಟಿನ ಮದುವೆ ಮಾಡ್ಕೊಂಡು ಸಂತೋಷವಾಗಿರ್ತೀನಿ ಅಂತ ಕನಸಿನ ಲೋಕದಲ್ಲಿ ಹಾರಾಡ್ತಾ ಇದ್ದಾಳೆ. ಆ ರೀತಿ ಹಾರಕ್ಕೆ ಬಿಟ್ಬಿಡ್ತಾನ ಈ ರಮೇಶ್ ವಸಿಷ್ಠ? ಅಂದರೆ ಇವರೆಲ್ಲ ಬದುಕಿದಾರಾ? ರೋಹಿತ್ರೆ, ನಿಮ್ಮ ಇಂಟ್ರೆಸ್ಟ್ ನನಗೆ ತುಂಬ ಖುಷಿ ತರ್ತಾ ಇದೆ. ಇವರೆಲ್ಲ ಬದುಕಿದ್ದಾರೆ, ಬದುಕೊಂಡೇ ಇದ್ದಾರೆ. ಆದರೆ ಸಾಯ್ತಾರೆ, ಪ್ರತಿದಿನ ಸಾಯ್ತಾರೆ. ಋಣ ತೀರಿದ ಮೇಲೆ ಎಲ್ಲರೂ ದೇವ್ರ ಪಾದ ಸೇರಲೇಬೇಕಲ್ವಾ? ನೀವೇನು ಕತೆ ಕೇಳ್ತಾ ಕೂತ್ಕೊಂಡ್ಬಿಟ್ರಲ್ಲ, ಕಾರ್ಯ ಶುರು ಮಾಡಿ. ಬದುಕಿರೋರ್ದು ಶ್ರಾದ್ದ ಹೆಂಗೆ ಮಾಡೋದು? ಮಂತ್ರ ಹೇಳೋದಷ್ಟೇ ನಿಮ್ಮ ಕೆಲಸ. ಮಿಕ್ಕಿದ್ದೇನೆಲ್ಲ ವಿಧಿಗೆ ಬಿಡಿ. ಆ ವಿಧಿ ನಾನೇ. ಕರ್ಣ, ನೀನು ಜೈಲಿಂದ ತಪ್ಪಿಸ್ಕೊಂಡೆ, ಎಲ್ಲ ಸಂಚಿನಿಂದನೂ ತಪ್ಪಿಸ್ಕೊಂಡೆ, ಅವಮಾನದಿಂದನೂ ತಪ್ಪಿಸ್ಕೊಂಡೆ. ಆದರೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕರುನಾಡ ಕಣ್ಮಣಿ